ಪೂಜ್ಯ ತಂದೆಯವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಕ್ಷೇತ್ರ ದೇವತೆ ಪೂಜೆಯನ್ನು ಮುಗಿಸ್ಕೊಂಡು ಈಗಾಗಲೇ ಮತದಾನದಲ್ಲಿ ಭಾಗವಹಿಸಿ ಹೊರಡೆ ಬರ್ತಾ ಇದ್ದೀನಿ. ಈ ಬಾರಿ 101% ವಿಶ್ವಾಸದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಟೀಮ್ ವರ್ಕ್ ನಮ್ಮ ಲೀಡರ್ಸ್ ಅಲ್ಲಿರ್ಬೋದು, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತ ಬಂಧುಗಳ ಒಂದು ಕಳೆದ ಒಂದೂವರೆ ತಿಂಗಳಿಂದ ಒಂದು ಶ್ರಮ, ಮತ್ತೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಕೇವಲ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದಂತ ಅಭಿವೃದ್ಧಿ ಕೆಲಸಗಳು, ಫಾದರ್ ಯಡಿಯೂರಪ್ಪನವರು ಯಾವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ತಂದಂತ ಅಭಿವೃದ್ಧಿ ಕೆಲಸಗಳು, ಮತ್ತೆ 2009 ನಾನು MP ಆಗಿದ್ದೆ, ಆಮೇಲೆ ಶಾಸಕನಾಗಿದ್ದೆ, ಮತ್ತೊಮ್ಮೆ MP ಆಗಿ ಕೆಲಸ ಮಾಡುವಂತ ಒಂದು ಅವಕಾಶನ ಪಕ್ಷ ಮತ್ತು ಕ್ಷೇತ್ರದ ಮತದಾರರು ನಂಗೆ ಅವಕಾಶ ಮಾಡಿಕೊಟ್ಟಿದ್ರು. ಕೇಂದ್ರದಿಂದ ರೈಲ್ವೆ ಸೆಕ್ಟರ್ ಇರ್ಬೋದು, ಹೈವೇ ಸೆಕ್ಟರ್ ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇರ್ಬೋದು, ಲೇಬರ್ ಕ್ಲಾಸ್ಗೆ ESI ಆಸ್ಪತ್ರೆ ಇರ್ಬೋದು. ಸೊ ಇವೆಲ್ಲ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಈ ಬಾರಿ ಮತ್ತು ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ಯುವ ಶಕ್ತಿ ಹುಚ್ಚೆದ್ದು ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷ್ ವಿರುದ್ಧ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ರು, ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತೇಳಿ, ಅದೇ ರೀತಿ ಈ ಬಾರಿ ಈ ಅತ್ಯಂತ ಕಮ್ಮಿ ಅವಧಿಯೊಳಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಂತ ಸರ್ಕಾರಗಳು ಲಾಸ್ಟ್ 60-68 ವರ್ಷದಲ್ಲಿ ಇವ್ರು ಮಾಡಿದಂತ ಕೆಲಸ ಕೇವಲ 4 ವರ್ಷ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಆ ದಾಖಲೆಗಳನ್ನ ಮೀರುವಂತ ಕೆಲಸದಲ್ಲಿ ಮಾಡಿದ್ದಾರೆ. ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವದಲ್ಲಿ ತೆಗೆದುಕೊಂಡಂತ ಪ್ರಯತ್ನ ಮಾಡಿದ್ದಾರೆ. ಸೊ ಇದು ಹುಚ್ಚೆದ್ದು ಇವತ್ತು ನಮ್ಮ ಯುವ ಶಕ್ತಿ ವೋಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಷ್ಟ ವಿನಂತಿಯನ್ನು ಮಾಡ್ಕೊಳೋದು, ಈ ಒಂದು ವೋಟು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ 2 ಸರ್ಕಾರವನ್ನು ತರುತ್ತೆ. ಹಾಗಾಗಿ ನಿಮ್ಮ ಒಂದು ವೋಟಿಂದ ಈ ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗೋದಿದೆ. ದಯಮಾಡಿ ತಾವೆಲ್ಲರೂ ಕೊಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೇಶದ ಒಂದು ಸಮಗ್ರತೆ ಹಿತದೃಷ್ಟಿಯಿಂದ ತಾವೆಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ.